ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಹೇರ್ ಕೇರ್ನ ಹೇಗೆ ಮಾಡೋದು ಹಾಗೆ ಹೇರ್ ಟಿಪ್ಸ್ನ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಕೇರ್ನ ನಾನು ಯಾವ ಥರ ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ನಾನು ಶೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಇವಾಗ ನಾನು ಲಾಸ್ಟ್ ಮೆಹಂದಿ ಹಚ್ಚಿರೋದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದೆ. ಸೊ ಇವಾಗ ಓಪನ್ ಮಾಡ್ತೀನಿ, ನೋಡಿ ಯಾವ ಥರ ಮೆಹಂದಿ ಕಲರ್ ಇದೆ ಅಂತ. ಸೊ ಲಾಸ್ಟ್ ಟೈಮು ಅದು ಮೆಹಂದಿ ಕಲರ್ ನಿಮಗೆ ಕಾಣ್ತಿರ್ಲಿಲ್ವ, ಇವಾಗ ಲೈಟಿಂಗ್ಸ್ಗೆ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಶೈನಾಗಿ ಕಾಣಿಸ್ತಿದೆ. ಬ್ಲ್ಯಾಕ್ ಹೇರ್ಸ್ಗೆ ಆ ಹೆನ್ನ ಮೆಹಂದಿ ಪೌಡ್ರ್ ಹಚ್ಚಿದಾಗ ಸೊ ಈ ಥರ ತುಂಬ ಲೈಟಿಂಗ್ಸಿಗೆಲ್ಲ ತುಂಬ ಶೈನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹೇರ್ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಉದ್ದ ಇರೋದ್ರ ಜೊತೆಗೆ ಶೈನ್ ಕೂಡ ಇರಬೇಕು. ಸುಮ್ಮನೆ ಉದ್ದ ಹೇಗೋ ಇದ್ದರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಶೈನ್ ಆಗೋ ಥರನೂ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ ಎಣ್ಣೆ ಪೌಡ್ರನ್ನ ಯೂಸ್ ಮಾಡ್ತೀನಿ. ಅಷ್ಟೇ ಶೈನ್ ಅಷ್ಟೇ ಅಲ್ಲ, ಅದು ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಹಾಗೆ ಹೇರ್ ಲೆಂತ್ ಆಗೋಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಆ ಎಣ್ಣೆ ಪೌಡ್ರನ್ನ ನಾನು ಯೂಸ್ ಮಾಡ್ತೀನಿ. ಸೊ ಹಾಗೆ ವೈಟ್ ಹೇರ್ಸ್ ಕೂಡ ಇದ್ದರೆ ಅದು ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ವೈಟ್ ಹೇರ್ಸ್ ಕೂಡ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಫಸ್ಟು ಏನಪ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಬಾಚುನ್ಗಿನ ಯಾವುದನ್ನ ಯೂಸ್ ಮಾಡಬೇಕು ಅಂದರೆ, ಸೊ ನಾನು ಇವಾಗ ಯೂಸ್ ಮಾಡ್ತೀನಲ್ವ, ಸೊ ಆ ಥರ ದಪ್ಪ ಕೊಂಬನ್ನ ನಾವು ಯೂಸ್ ಮಾಡಿದಾಗ ತುಂಬ ಬೇಗ ಸಿಕ್ಬಿಡುತ್ತೆ. ಹಾಗೆ ಅಲ್ಲಲ್ಲೇ ಸ್ಟ್ರಕ್ ಆಗೋಲ್ಲ, ಹಾಗೆ ಗಂಟು ಕೂಡ ಆಗೋಲ್ಲ. ನಾವು ತುಂಬ ಈಸಿಯಾಗಿ ಸಿಕ್ಕನ್ನ ಬಿಡಿಸ್ಬೋದು. ನಾವು ತುಂಬ ಚಿಕ್ಕ ಮನೆ ಇರೋವಂಥ ಕೋಮ್ನ ಯೂಸ್ ಮಾಡೋದ್ರಿಂದ ಹೇರ್ ಅರ್ಧಕ್ಕೆ ಕಟ್ಟಾಗುತ್ತೆ, ಹಾಗೆ ನೀಟಾಗಿ ಸಿಕ್ಬಿಡಲ್ಲ. ಸೊ ಒಂದೆರಡು ಸರಿ ಇದರಲ್ಲಿ ಕೊಂಬಿಂದ ಬಾಚಿದರೆ ಸಾಕು, ತುಂಬ ನೀಟಾಗಿ ಹೇರು ತುಂಬ ನೀಟಾಗಿ ಸಿಕ್ಬಿಡಿಸ್ಕೊಂಡು ತುಂಬ ನೀಟಾಗಿ ಗಂಟುಗಳೆಲ್ಲ ತುಂಬ ನೀಟಾಗಿ ಹೋಗುತ್ತೆ. ಸೊ ನೋಡಿ ಅಷ್ಟು ನೀಟಾಗಿ ಈಗ 1 ಡೇ ಆಗಿದೆ, ಎಕ್ಸ್ಟ್ರಾ ಡೇ ಅದು ಜಡೆ ಹಾಕಿರೋದು. ಸೊ ಇವಾಗ ನೋಡಿ ಇಷ್ಟು ನೀಟಾಗಿ ಇಷ್ಟೇ ಬಾಚಿದರೆ ಸಾಕು, ಇಷ್ಟು ನೀಟಾಗಿ ಗಂಟುಗಳೋಗುತ್ತೆ. ಈ ಥರ ಕೂಂಬಿಂಗ್ನ ಯೂಸ್ ಮಾಡಬೇಕು. ಸೊ ಹಾಗೆ ಆಯಿಲ್ ಮಸಾಜ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಆಯಿಲ್ನ ಅಪ್ಲೈ ಮಾಡಬೇಕು ಅಂತಂದರೆ, ಸೊ ತುಂಬ ನೀಟಾಗಿ ಫಸ್ಟು ನಾವು ಸ್ಕಾಲ್ಪಿಗೆ ಆಯಿಲ್ನ ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ತೀನಪ್ಪ ಅಂತಂದರೆ ಬಾಟಲ್ನ ಯೂಸ್ ಮಾಡ್ತೀನಿ. ಸೊ ಈ ಬಾಟಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಡೈರೆಕ್ಟಾಗಿ ನಮ್ಮ ಸ್ಕಾಲ್ಪಿಗೆ ತುಂಬ ನೀಟಾಗಿ ಆಯಿಲು ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಸ್ಕಾಲ್ಪಿಗೆ ಯೂಸ್ ಮಾಡುವಾಗ ಈ ಬಾಟಲ್ನ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿರೋ ಆಯಿಲು ಡೈರೆಕ್ಟಾಗಿ ನಮ್ಮ ಸ್ಕಾಲ್ಪಿಗೆ ಹೋಗುತ್ತೆ. ಸೊ ಆವಾಗ ನಾವು ಡೈರೆಕ್ಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡೋಕ್ಕೆ ತುಂಬ ಈಸಿಯಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ಹಾಗೆ ನಾವೇನು ಅಂತಂದರೆ ಈ ಕಾಟನ್ ಬರುತ್ತಲ್ವ, ಕಾಟನಿಂದ ಕೂಡ ನಾವು ನೀಟಾಗಿ ಅಪ್ಲೈ ಮಾಡ್ಬೋದು. ಬಾಟಲ್ ಇಲ್ಲ ಅಂದರೂ ಪರವಾಗಿಲ್ಲ, ಕಾಟನ್ನ ಯೂಸ್ ಮಾಡ್ಬೋದು. ಸೊ ನಾನು ಸ್ಕಾಲ್ಪಿಗೆ ಯೂಸ್ ಮಾಡಬೇಕಾದ್ರೆ ಈ ಬಾಟಲ್ನ ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ಅದು ಸ್ವಲ್ಪ ಕೆರೆದಂಗೆ ಕೂಡ ಅಂತ ಅನಿಸುತ್ತೆ, ಹಾಯ್ ಅಂತ ಅನಿಸುತ್ತೆ ಆ ಬಾಟಲಲ್ಲಿ ಅಪ್ಲೈ ಮಾಡೋದ್ರಿಂದ. ಸೊ ಹಾಗಾಗಿ ಆ ಬಾಟಲಲ್ಲಿ ನಾನು ನೀಟಾಗಿ ಅಪ್ಲೈ ಮಾಡ್ತೀನಿ. ಎಣ್ಣೆ ಸ್ವಲ್ಪ ಕಮ್ಮಿ ಇದೆ, ಅದು ಫುಲ್ ಖಾಲಿ ಮಾಡಿಬಿಟ್ಟು ಮತ್ತೆ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಫುಲ್ ಖಾಲಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಈ ಥರ ಅಪ್ಲೈ ಆದಮೇಲೆ ನಾವು ಹಾಗೆ ಹೇರ್ಸ್ಗೆ ನಾವು ಯಾವ ಥರ ಅಪ್ಲೈ ಮಾಡಬೇಕು, ಇದರಲ್ಲಿ ಹೇರ್ಸ್ಗೆ ಅಪ್ಲೈ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಇದು ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ, ಇದರಲ್ಲಿ ಕೂದಲಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಪಾರ್ಟ್ನ ಮಾಡಿ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಹೇರ್ನ ಕೇರ್ ಮಾಡ್ತೀವಿ ಅಷ್ಟು ಸಾಫ್ಟಾಗಿರ್ತವೆ, ಹಾಗೆ ಅಷ್ಟು ನೀಟಾಗಿ ಲೆಂತಿಯಾಗಿ ಬೆಳೆಯೋಕ್ಕೆ ಸಪೋರ್ಟ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ನಾನಿವಾಗ ನೀಟಾಗಿ ಇದನ್ನು ಹಚ್ಚಾದ್ಮೇಲೆ ಇವಾಗ ನೋಡಿ ತಲೆಗೆ ಹಚ್ಕೋಬೇಕಾದ್ರೆ ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೇಯ್ನಾಗಿ ಬಂದುಬಿಟ್ಟು ನಾವು ಸ್ಕಾಲ್ಪಿಗೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತವೆ. ಹಾಗೆ ಲೆಂತ್ ನಮ್ಮದು ಎಷ್ಟಿದು ಅಷ್ಟು ಉದ್ದನೂ ನಾವು ಹಚ್ಬೇಕು ಅಂತಂದರೆ ನೀಟಾಗಿ ಆವಾಗ ಹಚ್ಚಿದಾಗ ಅದು ಹೇರ್ ಸಿಕ್ಕಾಗೋದು ಆಗಿರ್ಬೋದು, ಕೌಲು ಹೊಡೆಯೋದಾಗಿರ್ಬೋದು, ಹಾಗೆ ತುಂಬ ರಫ್ನೆಸ್ ಇರುತ್ತಲ್ವ, ಸೊ ಅದು ಕೂಡ ಹೋಗುತ್ತೆ. ಸ್ಕಾಲ್ಪಿಗೆ ಎಷ್ಟು ಇಂಪಾರ್ಟೆಂಟಾಗಿ ಹಚ್ಕೊತೀವೋ ಅಷ್ಟೇ ಕೂಡ ಹೇರಿಗೆ ಕೂಡ ಆಗಬೇಕು. ಇವಾಗ ನಾನು ಸ್ಕಾಲ್ಪಿಗೆ ಹಚ್ಚಿ ಕಂಪ್ಲೀಟ್ ಆಯಿತು. ಹಾಗೆ ಸ್ಲೋಲಿಯಾಗಿ ಒಂದು ಚಿಕ್ಕದಾಗಿ ಮಸಾಜ್ ಕೊಟ್ಕೊತೀನಿ. ಸೊ ಮಸಾಜ್ ಈ ಥರ ಕೊಡೋದ್ರಿಂದ ಅದು ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ನಮಗೂ ಕೂಡ ಹಾಯ್ ಅಂತ ಅನಿಸುತ್ತೆ. ಆ ಥರ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಹೇರ್ಸ್ಗೆ ಅಪ್ಲೈ ಮಾಡೋದನ್ನ ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾರ್ಮಲಿ ನಾವು ಆಯಿಲ್ನ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆ ಆಯಿಲ್ನ ಇವಾಗ ನಾನು ಹೇರ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇಷ್ಟೊತ್ತು ಜಸ್ಟ್ ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿರೋದು. ಇವಾಗ ಅದೇ ಆಯಿಲ್ನ ತೊಗೊಂಬಿಟ್ಟು ಒಂದು ಬೌಲಲ್ಲಿದೆ, ಆ ಬೌಲಲ್ಲಿರೋ ಆಯಿಲ್ನ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ನೆತ್ತಿಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ತಟ್ಕೋಬೇಕು. ನೆತ್ತಿನೂ ಕೂಡ ತುಂಬ ಇಂಪಾರ್ಟೆಂಟ್, ಅಲ್ಲಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಹೇರ್ ಗ್ರೋತ್ ಆಗೋಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಅದೇ ಥರ ಕೈಗೆ ಹಾಕ್ಕೊಬಿಟ್ಟು ಹೇರ್ಸ್ ಎಷ್ಟು ಲೆಂತ್ ಇದೆಯೋ ಅಷ್ಟು ನೀಟಾಗಿ ನೋಡಿ ಈ ಥರ ಕೈಗೆ ಹಾಕ್ಕೊಬಿಟ್ಟು
ನೀಟಾಗಿ ಹೇರ್ಸ್ ಎಷ್ಟು ಲೆಂತ್ ಇದೆ ಅಷ್ಟು ಉದ್ದಕ್ಕೂ ಕೂಡ ನಾವು ನೀಟಾಗಿ ಅಪ್ಲೈ ಮಾಡಬೇಕು. ಈ ಥರ ತುದಿವರೆಗೂ ಅಪ್ಲೈ ಮಾಡೋದ್ರಿಂದ ಕೆಳಗಡೆ ಕೌಲು ಹೊಡಿಯೋದು ಅಂತ ಹೇಳ್ತೀವಲ್ಲ ಅದೇನು ಹೊಡಿಯಲ್ಲ. ಸೊ ಹಾಗಾಗಿ ಲಾಸ್ಟ್ ಎಂಡ್ವರೆಗೂ ಕೂಡ ನಾವು ಅಷ್ಟು ನೀಟಾಗಿ ಹೇರ್ನ ಅಪ್ಲೈ ಮಾಡಬೇಕು. ಲೆಂತ್ ಇರೋರಿಗೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನಮಗೆ ಲೆಂತಿ ಹೇರ್ ಬೇಕು ಅಂತಂದರೆ ಜಾಸ್ತಿ ಆಯಿಲ್ ಯೂಸ್ ಮಾಡಲೇಬೇಕಾಗುತ್ತೆ. ಒಂದು ಸಾರಿ ಯೂಸ್ ಮಾಡಿದಾಗ ಒಂದು ಬೌಲಷ್ಟು ಒಂದು ಬೌಲ್ಗೆ ಒಂದು ಮುಕ್ಕಾಲು ಬೌಲಷ್ಟು ಎಣ್ಣೆ ಬೇಕಾಗುತ್ತೆ ಅಂತ ಅನ್ಸ್ಕೊತೀನಿ. ಅಷ್ಟು ಎಣ್ಣೆ ಬೇಕಾಗುತ್ತೆ, ಯಾಕಂದರೆ ಅಷ್ಟು ಜಾಸ್ತಿ ಎಣ್ಣೆ ಹಚ್ಚೋದ್ರಿಂದನೇ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಾಗೆ ಸಾಫ್ಟಾಗಿ ಶೈನ್ ಆಗಿರುತ್ತೆ. ಎಣ್ಣೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹಚ್ಚಿ ಹೆಡ್ ಬಾತ್ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿರುತ್ತೆ. ಸುಮ್ಮನೆ ಮೇಲ್ಮೇಲೆ ಹಚ್ಚೋದು, ನೆತ್ತಿಗಷ್ಟೇ ಹಚ್ಚೋದು ಹಾಗೆ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋಲ್ಲ. ಸೊ ನೀಟಾಗಿ ನಾವು ಅಪ್ಲೈ ಮಾಡಬೇಕು. ಎಣ್ಣೆ ಹಚ್ಚಿ 1 ಡೇ ಆದಮೇಲೆ ಹೆಡ್ ಬಾತ್ ಮಾಡಬೇಕು. ಸೊ ಆವಾಗ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ಹಚ್ಚಿ 1 ಡೇ ಕೂಡ ಬಿಡ್ಬೋದು, ಫುಲ್ ಡೇ ಅಂದರೆ ನಾವು ಓಲ್ ನೈಟ್ ಹಚ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ತೀವಿ. ಇನ್ನು ಕೆಲವ್ರಿಗೆ ಅಷ್ಟು ಬೇಗ ತೊಳ್ಕೊಳಕ್ಕೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ 1 ಡೇ ಫುಲ್ ಬಿಡಬೇಕು. 1 ಡೇ ಆದಮೇಲೆ ಹೆಡ್ ಬಾತ್ನ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಅಲ್ಲ, ನಾನು ಯೂಟ್ಯೂಬ್ ಚಾನಲ್ನ ಒಂದು ಸರಿ ಹೋಗಿ ಒಂದು ಸರಿ ಚೆಕ್ ಮಾಡಿ, ಅದರಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ಥರ ನಾನು ಏನೇನು ಯೂಸ್ ಮಾಡ್ತೀನಿ ಟಿಪ್ಸ್ನ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಯಾವ ಥರ ಸಿರಮ್ನ ಯೂಸ್ ಮಾಡಬೇಕು, ಮತ್ತು ಯಾವ ಶಾಂಪು ಯೂಸ್ ಮಾಡಬೇಕು, ಹಾಗೆ ಯಾವ ಆಯಿಲ್ನ ಯೂಸ್ ಮಾಡಬೇಕು, ಹಾಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾನು ಇಷ್ಟುದ್ದವಾದ ಕೂದಲನ್ನು ಯಾವ ಥರ ಕೇರ್ ಮಾಡ್ತೀನಿ, ಸೊ ಅದಕ್ಕೆ ಏನೇನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಲೈ ಮಾಡಿಬಿಟ್ಟು ನಾನು ಏನು ಅಪ್ಲೈ ಮಾಡ್ತೀನೋ ಅದನ್ನು ನಿಮಗೆ ಶೋ ಮಾಡಿದ್ದೀನಿ. ಸೊ ನಾನು ಯೂಸ್ ಮಾಡಿರೋದೆಲ್ಲ ಜಸ್ಟು ಹರ್ಬ್ಸ್ ಮತ್ತು ಮನೆಯಲ್ಲಿ ಸಿಗೋವಂಥವನ್ನ ಯೂಸ್ ಮಾಡಿರೋದು. ಸೊ ಹಾಗಾಗಿ ಯಾವುದು ಕಾಸ್ಟ್ಲಿ ಇಲ್ಲ. ಒಂದು ಸರಿ ಯೂಟ್ಯೂಬ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಲಾಂಗ್ ಹೇರ್ನ ತೊಗೋಬೋದು, ಹಾಗೆ ಡ್ಯಾಂಡ್ರಫ್ನ ಹೇಗೆ ಹೋಗಿಸ್ಕೋಬೋದು ಅಂತ ಎಲ್ಲ ನಿಮಗೆ ತಿಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.